ದೇವರು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಚೈನಾದ ದೊಡ್ಡವರು. ಆ ಫೋಟೋ ನೋಡ್ತಾ ಇದ್ದೀರಾ ನೋಡಿ, ಅವರೇ ಚೈನಾದಲ್ಲಿರೋ ಏಕೈಕ ಪಕ್ಷದ ಸಂಸ್ಥಾಪಕರು. ಈಗ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವ್ರು ಹಾಕ್ಕೊಟ್ಟಿರೋವಂಥ ಮಾರ್ಗದರ್ಶನದಿಂದನೇ ಇಲ್ಲಿನ ಸರ್ಕಾರ ಇವತ್ತವರೆಗೂ ನಡೀತಾ ಇದೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ ಚೈನಾದ ನ್ಯಾಷನಲ್ ಮ್ಯೂಸಿಯಮ್ಮು, ಮತ್ತು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಪಬ್ಲಿಕ್ ಪ್ರೋಗ್ರಾಮ್ ನಡೆಯುವಂಥ ಹಾಲು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ನೋಡ್ತಾ ಇದ್ದೀರಾ ಅತಿ ದೊಡ್ಡ ಚೈನಾದ ಪಾರ್ಲಿಮೆಂಟು. ಈ ಪಾರ್ಲಿಮೆಂಟ್ ಒಳಗಡೆ ದೂರದಲ್ಲಿರೋ ಆಫ್ರಿಕಾದಲ್ಲಿರೋ ರಿಸೋರ್ಸ್ನ ಹೆಂಗೆ ಲೂಟಿ ಹೊಡಿಬೇಕು, ಚೈನಾದ ಸುತ್ತಮುತ್ತ ಬೇರೆ ದೇಶದ ಭೂಭಾಗವನ್ನೇ ಹೆಂಗೆ ಕಬಳಿಸ್ಬೇಕು, ಹಿಂಗೆ ಹಲವಾರು ವಿಷಯಗಳು ಅವಾಗವಾಗ ಡಿಸ್ಕಸ್ ಆಗ್ತಾ ಇರ್ತವೆ. ನಾವೀಗ ಟಿಯಾನ್ಮೆನ್ ಸ್ಕ್ವೇರ್ ಹತ್ರ ಇದ್ದೀವಿ. ಬೇಜಿಂಗ್ ಸಿಟಿಯ ಸೆಂಟ್ರ್ ಪಾಯಿಂಟ್ ಇದು. ಜಗತ್ತಲ್ಲಿ ಯಾವ್ದು ಪಬ್ಲಿಕ್ ಗ್ಯಾದರಿಂಗ್ ಸ್ಕ್ವೇರ್ ಇದೆಯಲ್ಲ, ಆ ಎಲ್ಲ ಸ್ಕ್ವೇರ್ಗೂ ಇದು ಅತ್ಯಂತ ದೊಡ್ಡ ಸ್ಕ್ವೇರು. ಹೋದ ವರ್ಷ ರಷ್ಯಾದಲ್ಲಿ ರೆಡ್ ಸ್ಕ್ವೇರ್ಗೆ ಹೋಗಿದ್ವಲ್ಲ, ಅದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟು ದೊಡ್ಡದು ಅಂತಂದರೆ 100 ಎಕರೆಗಿಂತನೂ ಜಾಸ್ತಿ ಇದೆ ನಾವಿರೋಂಥ ಈ ಜಾಗ. ಅಸಲಿಗೆ ಇದರ ಸೀಕ್ರೆಟ್ ಏನು ಅಂದರೆ, ನೀವು ನೋಡ್ತಾ ಇದ್ರಲ್ಲ ಈ ಎಲ್ಲ ಲ್ಯಾಂಡು, ಈ ಲ್ಯಾಂಡಿನ ಕೆಳಗಡೆ ಬಂಕರ್ಗಳಿವೆ, ಸುರಂಗ ಮಾರ್ಗ ಬೇರೆ ಯಾವುದೋ ಸೇಫ್ ಜಾಗಕ್ಕೆ ಕರ್ಕೊಂಡೋಗುತ್ತೆ. ಇಲ್ಲಿಂದ ಬೇರೆ ದೇಶದಿಂದ ಮಿಸೈಲ್ಗಳು ಏನಾದರೂ ಬಂದರೆ ಈ ದೇಶಕ್ಕೆ, ಈ ದೇಶದ ದೊಡ್ಡವ್ರಿಗೇನು ಹಾನಿ ಆಗಬಾರ್ದು ಅಂತ ಮುಂಚೆನೆ ಪ್ರೀ ಪ್ಲ್ಯಾನ್ ಮಾಡಿ ಕಟ್ಟಿಬಿಟ್ಟವ್ರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ. ಎಷ್ಟು ಟೈಟ್ ಸೆಕ್ಯೂರಿಟಿ ಅಂತಂದರೆ ಏರ್ಪೋರ್ಟಲ್ಲೂ ಸಹ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇಲ್ಲ. ಬ್ಯಾಗು, ಜೋಬು, ಶೂ ಒಳಗಡೆ, ಸಾಕ್ಸ್ ಒಳಗಡೆ ಎಲ್ಲ ನೋಡ್ತಾರೆ. ನಾವಿರೋವಂಥ ಟಿಯಾನ್ಮೆನ್ ಸ್ಕ್ವೇರ್ನ ಮೇಯ್ನ್ ಎಂಟ್ರೆನ್ಸು ಈ ಗೇಟು. ಆದರೆ ಈ ಗೇಟು ಯಾರಿಗೂ ಓಪನ್ ಮಾಡಲ್ಲ, ಬರೀ ಈ ದೇಶದ ದೊಡ್ಡವ್ರು ಬಂದಾಗ ಮಾತ್ರ ಓಪನ್ ಮಾಡ್ತಾರೆ. ಇಲ್ಲಂತಂದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಇಲ್ಲಿಂದ ಬೇರೆ ಜಾಗಕ್ಕೆ ಓಡೋಗೋಕ್ಕೆ ಆವಾಗ ಈ ಗೇಟ್ನ ಓಪನ್ ಮಾಡ್ತಾರೆ. ಇಲ್ಲಾಂದರೆ ಸ್ಪೆಷಲ್ ಒಕೇಶನಲ್ಲಿ ಈ ದೇಶದ ರಾಷ್ಟ್ರಧ್ವಜನ ಆರಿಸೋಕ್ಕೆ ದೇಶದ ದೊಡ್ಡವರು ಇಲ್ಲಿಂದಾನೇ ಬರೋದು. ನಾವಿರೋಂಥ ಈ ಜಾಗ ತುಂಬಾ ಹೈ ಸೆಕ್ಯೂರಿಟಿ ಇರೋವಂಥ ಜಾಗ, ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಜಾಗ. ಯಾಕಂತಂದರೆ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಚೈನಾದ ಪ್ರಜೆಗಳು ಅವರ ಜಾಗಕ್ಕೆ ಬರಬೇಕು ಅಂದರೆ, ಈ ಜಾಗಕ್ಕೆ ಬರಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಬೇಕು 2 ದಿವಸದ ಮುಂಚೆನೇ. ಅವರ ID ಕಾರ್ಡು, ಅವರ ಕುಲಗೋತ್ರ ಎಲ್ಲ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಯಾಕಂದರೆ 1989ರಲ್ಲಿ ಈ ಜಾಗದಲ್ಲಿ ರಣರಂಗನೇ ನಡೆದೋಗ್ಬಿಟ್ಟಿತ್ತು. ಇಲ್ಲಿನ ಸರ್ಕಾರದ ವಿರುದ್ಧ ಈ ಜನಗಳು ದಂಗೆ ಎದ್ದುಬಿಟ್ಟಿದ್ರು. ಸರಿಸುಮಾರು 1,000 ಜನನ್ನ ಗುಂಡಿಟ್ಟು ಕೊಂದಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಆದರೆ ಇಲ್ಲಿನ ಸರ್ಕಾರ ಬರೀ 100 ಜನನ ಸಾಯಿಸಿರೋದು ಅಂತ ಲೆಕ್ಕ ಕೊಟ್ಟಿದೆ, ತಪ್ಪು ಲೆಕ್ಕ. ಮತ್ತೆ ನಮ್ಮ ಮಾಧ್ಯಮಗಳಿಗೆ ಎಷ್ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಲ್ವಾ. ಯಾವುದೇ ನಮ್ಮ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಪಾರ್ಟಿಯ ಸದಸ್ಯರ ವಿರುದ್ಧ ಆಗಿರ್ಬೋದು ಮಾತಾಡ್ಬೋದು, ಅವರು ಧ್ವನಿ ಎತ್ತುತ್ತಾರೆ. ಆದರೆ ಇಲ್ಲಿನ ಸರ್ಕಾರ ಆ ಥರ ಕೆಲಸ ಏನಾದರೂ ಮಾಡಿದ್ರೆ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಮಾರನೇ ದಿನವೇ ಅವರು ಮಿಸ್ಸಿಂಗ್ ಆಗಿಬಿಡ್ತಾರೆ. ಈ ಥರ ತುಂಬ ಘಟನೆಗಳು ಆಗಿದೆ ಇಲ್ಲಿ.